ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಇವತ್ತಿನ ಏನಪ್ಪ ವಿಶೇಷ ಅಂದರೆ, ಇವತ್ತು ಹೋಳಿ ಹಬ್ಬ ಇರೋದರಿಂದ ಯಾವ ರೀತಿ ನಮ್ಮ ಮನೆಯಲ್ಲಿ ಹೋಳಿ ಹಬ್ಬ ಮಾಡ್ತೀವಿ ಅನ್ನೋದೊಂದು ಬ್ಲಾಗ್ನ ಮಾಡಿದ್ದೀನಿ. ಮೊದಲಿಗೆ ನಾನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ, ಇವತ್ತು ಹಬ್ಬ ಇರೋದರಿಂದ ಮನೆಯನ್ನೆಲ್ಲ ಸೀಟ್ಕೊಂಡ್ಬಿಟ್ಟು ಹೊರಗಡೆ ರಂಗೋಲಿ ಹಾಕೋತಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅಷ್ಟೇ ಒಂದು ಸಿಂಪಲ್ ಡಿಸೈನ್ನ ರಂಗೋಲಿನ ಹಾಕೋತಾ ಇದ್ದೀನಿ. ನನಗೇನು ಅಷ್ಟೊಂದು ರಂಗೋಲಿ ಚೆನ್ನಾಗಿ ಬಿಡ್ಸೋಕ್ಕೆ ಬರೋಲ್ಲ, ಸೊ ಒಂದು ಸಿಂಪಲ್ ರಂಗೋಲಿನ ಹಾಕೋತಿದ್ದೀನಿ. ನೋಡ್ತಾ ಇರ್ಬೋದು. ಈ ಹೋಳಿ ಹಬ್ಬ ಒಂದು ಕಲರ್ಫುಲ್ ಹಬ್ಬನೇ ಅಂತ ಹೇಳ್ಬೋದು. ಇದೊಂದು ದೊಡ್ಡ ಹಬ್ಬ, ಹಳ್ಳಿಯಲ್ಲೆಲ್ಲ ಚೆನ್ನಾಗಿ ಆಚರಣೆ ಆಗುತ್ತೆ. ಸೊ ನಾವು ಸಿಟಿಯಲ್ಲಿ ಇರೋದ್ರಿಂದ ಅಷ್ಟೊಂದು ಆಚರಣೆ ಏನು ಕಾಣಲ್ಲ ಅಂತ ಅನ್ಕೋತೀವಿ. ಮಾಡ್ತಾರೆ, ಬಟ್ ಹಳ್ಳಿಯಲ್ಲಿ ಹಬ್ಬ ಒಂಥರ ಕಲರ್ಫುಲ್ಲಾಗಿ ಗ್ರ್ಯಾಂಡಾಗಿ ಆಗುತ್ತೆ. ಬೆಂಗಳೂರಲ್ಲಿ ಸಿಟಿ ಲೈಫು ಹಾಗೆ ಅಲ್ವಾ. ಇವಾಗ ನೋಡಿ, ನಾನು ಒಂದು ಸಿಂಪಲ್ ರಂಗೋಲಿನ ಬಿಡಿಸ್ಕೊಂಡು ಅದಕ್ಕೆ ಕಲರ್ನ ಹಾಕೋತಾ ಇದ್ದೀನಿ. ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಕೋಬೋದು. ನಾನಿಲ್ಲಿ ಒಂದು ಕಲರ್ ಹಾಕ್ಕೊಂಡು ಇವಾಗ ನಿಮಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಇವಾಗ ನೋಡ್ಬೋದು. ಹಾಗೆ ನಾನಿಲ್ಲಿ ದೇವ್ರ ಪೂಜೆ ಮಾಡಿದೆ. ಎಲ್ಲ ರಂಗೋಲಿ ಅದು ಬಿಡಿಸಾದ್ಮೇಲೆ ದೇವ್ರ ಪೂಜೆನ ಮಾಡಿದೆ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ವಿಡಿಯೋ ಲೆಂದಿ ಆಗುತ್ತಂತ. ಹಾಗೆ ನಾನು ಅಡುಗೆ ಮನೇಲಿ ಬಂದರೆ ಹಾಗೆ ನಾನು ಬೇಳೆನ ಕುದಿಸೋಕ್ಕಿಟ್ಟಿದ್ದೆ. ಇವತ್ತು ನಾನು ಸ್ಪೆಷಲ್ಲಾಗಿ ಕಡಲೆಬೇಳೆ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಕುಕ್ಕರ್ನಲ್ಲಿ ಬೇಳೆನ ಕುದಿಸ್ಕೊಂಡಿದ್ದೆ. ಇವಾಗ ನೋಡ್ಬೋದು, ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಎಷ್ಟು ಮೆತ್ತಗೆ ಕುದ್ದಿದೆ ಅಂದ್ರೆ ನೋಡ್ತಾ ಇರ್ಬೋದು. ಇಲ್ಲಿ ನಾನು ತೋರಿಸ್ತಿದ್ದೀನಲ್ವ. ಇವಾಗ ಇದನ್ನು ನಾನು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊತೀನಿ, ಬಸ್ಕೊತಿದ್ದೀನಿ. ಹಾಗೆ ನಾನು ಒಂದು ಸೈಡು ರೈಸ್ಗೆ ಕುಕ್ಕರ್ನಲ್ಲಿ ರೈಸ್ ಹಾಕಿಟ್ಟಿದ್ದೀನಿ, ಹಾಗೆ ರೈಸ್ ಮಾಡ್ಕೊಳಕ್ಕೆ. ಮತ್ತು ನಾನು ಈ ಕಡೆನ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸೊ ಸಾಂಬಾರು ನಾನು ಪೂರ್ತಿ ವಿಡಿಯೋನ ತೋರ್ಸೋಕ್ಕಾಗಲಿಲ್ಲ, ವಿಡಿಯೋ ಲೆಂದಿ ಆಗುತ್ತಂತ ನಾನಿವಾಗ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಹೋಳಿಗೆ ಮಾಡೋದನ್ನು ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅವರು ಹೋಗಿ ನೋಡ್ಬೋದು, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವಾಗ ಸಾಂಬಾರನ್ನು ರೆಡಿ ಆಯಿತು, ರೈಸ್ನೂ ರೆಡಿ ಆಗ್ಯದ. ಇವಾಗ ಹೋಳಿಗೆ ಮಾಡೋದಕ್ಕೆ ಹೂರಣನ ಮಾಡ್ಕೋಬೇಕು. ನಾನಿಲ್ಲಿ ಬೇಳೆಗೆ ಬೆಲ್ಲನ ಕಲಿಸ್ಬಿಟ್ಟು ಮತ್ತು ಸೋಪು ಏಲಕ್ಕಿನ ಹಾಕಿ ಕುದಿಸ್ಕೊಂಡಿದ್ದೀನಿ. ಬೇಳೆ ಬೆಲ್ಲ ಅದು ಎಲ್ಲ ಕರಗಿ ಬೇಳೆ ಎಲ್ಲ ಸಾಫ್ಟಾಗಿ ನೋಡ್ತಾ ಇರ್ಬೋದು. ಇಲ್ಲಿ ಇದನ್ನು ನಾನು ಕುದಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ಇವಾಗ ಇದನ್ನು ಇಲ್ಲಿ ನೋಡಬೇಕು, ನಾನು ಹಿಟ್ಟನ್ನು ನಾದಿಟ್ಕೊಂಡಿದ್ದೆ. ಇವಾಗ 1 ಅವರ್ ಹಿಟ್ಟು ಚೆನ್ನಾಗಿ ನೆಂದಿದೆ. ಈ ಕಡೆ ನಾನು ಹೋಳಿಗೆ ಮಾಡೋದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತು ಹೂರಣನೂ ರೆಡಿಯಾಗಿದೆ. ಒಲೆ ಮೇಲೆ ತವಾನು ಬಿಸಿಯಾಗಿದೆ. ಇವಾಗ ನಾನು ಹೋಳಿಗೆ ಮಾಡ್ಕೊತೀನಿ. ಬಟ್ ನಾನು ಹೋಳಿಗೆ ಮಾಡೋದನ್ನು ಸ್ವಲ್ಪ ಸ್ಪೀಡಾಗಿ ತೋರಿಸಿದ್ದೀನಿ, ಯಾಕಂದರೆ ವಿಡಿಯೋ ಭಾಳ ಲೆಂದಿ ಆಗುತ್ತೆ ಅಂತೇಳಿ ನಾನು ಅಷ್ಟೇ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಹೋಳಿಗೆನ. ನೀವು ಹೋಳಿಗೆನ ಯಾವ ರೀತಿ ನೋಡೋದಂದ್ರೆ ನಾನು ಸಪ್ರೇಟಾಗಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ನೀವು ಅದನ್ನು ಪ್ಲೇಸ್ಟೋರಲ್ಲಿ ಹೋಗಿ ನೋಡ್ಬೋದು. ಇಲ್ಲಿ ಹೋಳಿಗೆ ಎಷ್ಟು ಚೆನ್ನಾಗಿ. ಇವಾಗ ನಮ್ಮ ಹೋಳಿ ಹಬ್ಬದ ಸ್ಪೆಷಲ್ ಹೋಳಿಗೆ ರೆಸಿಪಿ ಅಂತಲೇ ಮಾಡೋದು. ಹಾಗಾಗಿ ಎಲ್ಲರ ಮನೇಲೂ ಮಾಡ್ಕೋತಾರೆ, ಹಾಗೇನಿಲ್ಲ. ಇವತ್ತು ನಮ್ಮ ಮನೇಲಿ ಯಾವ ರೀತಿ ಮಾಡ್ತಿದ್ದೀವಿ ಅಂತ ನಾನು ತೋರಿಸ್ತಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲನೂ ನಾನು ಹೋಳಿಗೆನ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಹೋಳಿಗೆ ಆಯಿತು, ಅನ್ನ ರೈಸ್ ಎಲ್ಲ ಆಯಿತು. ಇವಾಗ ನೋಡ್ಬೋದು ನೀವು ಹೋಳಿಗೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಲ್ವ. ಈ ವಿಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಸಾಫ್ಟ್ ಆಗಿದೆ. ಇದರದ್ದು ಫುಲ್ ವಿಡಿಯೋ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಇವತ್ತಿನ ನಮ್ಮ ಹಬ್ಬ. ಇನ್ನೊಮ್ಮೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.